ಧರ್ಮಸ್ಥಳದಲ್ಲಿ 3 ಜನ ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳದ ಸ್ಥಳೀಯರು ಹಲ್ಲೆ ಮಾಡಿದ್ರು ಅಂತ ತುಂಬಾ ವಿಡಿಯೋಗಳು ಆಚೆ ಬರ್ತಿದ್ದಾವೆ. ಗಲಾಟೆ ಆಗಿದೆ, ಧರ್ಮಸ್ಥಳದಲ್ಲಿ ಗಲಾಟೆ ಆಗಿರೋದು ಸತ್ಯ. ಮುಂದೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಇನ್ನು ತುಂಬಾ ಜಾಸ್ತಿ ಆಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಸದ್ಯಕ್ಕೆ ಸ್ಥಳೀಯರು ಜಗಳ ಮಾಡಿದ್ದಾರೆ. ಸ್ಥಳೀಯರು ಯಾರ್ಯಾವ ಯೂಟ್ಯೂಬರ್ಗಳು ತುಂಬಾ ಜನ ಇದ್ದಾರೆ, ಇನ್ನು ಕೆಲವರು 3 ಜನ ಸಿಗಾಕೊಂಡಿದ್ದಾರೆ. ಆ 3 ಜನಕ್ಕೆ ಹೊಡೆದಿಲ್ಲ. ನನ್ನ ಪ್ರಕಾರ ವಿಡಿಯೋಗಳು ಹೊರಗಡೆ ಬರ್ತಿರೋದ್ರಲ್ಲಿ ಎಲ್ಲೂ ಹೊಡೆದಿರೋದು ಕಾಣಿಸ್ತಾ ಇಲ್ಲ. ಅವರು ನೀವು ಮಾಡ್ತಿರೋ ತಪ್ಪು ಯಾಕೆ ಹಿಂಗ್ ಮಾಡ್ತಾ ಇದೀಯ ಅಂತ ಪ್ರಶ್ನೆ ಕೇಳಿದ್ದಾರೆ. ಇವರು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿ ಕೈ ಕಾಲು ಮುರಿದೋಗಿದೆ ಅನ್ನೋ ರೇಂಜಿಗೆ ನ್ಯೂಸ್ ಮಾಡ್ತಾ ಇದ್ದಾರೆ. ಈ ಯೂಟ್ಯೂಬರ್ಗಳು ಏನ್ ಮಾಡ್ತಾ ಇದ್ದಾರೆ, ಏನು ತನಿಖೆ ನಡೀತಾ ಇದೆ, ಯಾವುದೇ ವಿಚಾರ ಇರಲಿ, ಕೋರ್ಟು ತನಿಖೆ ನಡಿಬೇಕಾದ್ರೆ ಯಾರು ಏನು ಮಾತಾಡಬಾರ್ದು ಅನ್ನೋದಿರುತ್ತೆ. ಆದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಅವರು SIT ತನಿಖೆ ಆಗ್ಬೇಕಾದ್ರೆ ತುಂಬಾ ವಿಚಾರಗಳನ್ನ ಆಚೆ ಹೇಳ್ತಾ ಇದ್ದಾರೆ. SIT ತನಿಖೆಯಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನ್ಯೂಸ್ ಚಾನೆಲ್ಗಳು SIT ತನಿಖೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ಬಾರ್ದಂತೆ, ಇವ್ರು ಕುತ್ಕೊಂಡು SIT ತನಿಖೆಯಲ್ಲಿ ಏನಾಗ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಜಡ್ಜ್ಮೆಂಟ್ನು ಇವರೇ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟ ಅವಹೇಳನಕಾರಿಯಾದಂತ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬಗ್ಗೆ ಕೆಟ್ಟ ಪ್ರಪಗಂಡಗಳನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮುಂದೆ ವಿರುದ್ಧ ಕೆಟ್ಟದ್ದು ಮಾತಾಡ್ತಾ ಇದ್ದಾರೆ. ಇವರಿಗೆ ತಾಕತ್ತಿದ್ರೆ ಪ್ರೂವ್ ಮಾಡಬೇಕು, ತಾಕತ್ತಿಲ್ಲ ಅಂತಂದ್ರೆ ಕೆಳಗೆ ಮೇಲೆ ಮುಚ್ಕೊಂಡು ಸುಮ್ಮನಿರ್ಬೇಕು. ಎರಡನ್ನೂ ಬಿಟ್ಟು ಧರ್ಮಸ್ಥಳದ ಬಗ್ಗೆ ಕೆಟ್ಟ ಮಾತಾಡೋದು, ಧರ್ಮಸ್ಥಳಕ್ಕೆ ಯಾರು ಬರ್ದೇ ಇರೋ ರೀತಿ ಮಾತಾಡೋದು. ಸುತ್ತಮುತ್ತ ಇರೋರು ನಮಗೆ ಗೊತ್ತು ಧರ್ಮಸ್ಥಳ ಏನು ಅಂತ. ಹೊರಗಡೆ ಇರೋರ ದೃಷ್ಟಿಲಿ ಧರ್ಮಸ್ಥಳನ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ. ಇವರಿಗೆ ಈ ರೀತಿ ಅಲ್ಲ, ಇನ್ನೂ ಇದಾವೆ ಇವ್ರುಗಳಿಗೆ ಇಷ್ಟು ಒದೆ ಬಿದ್ದಿರೋದಲ್ಲ. ಅಕಸ್ಮಾತ್ ಹೊಡೆದಿದ್ರೆ ಹೇಳ್ತಾ ಇರೋದು, ಹೊಡೆದಿದ್ರೆ ಅಂತ ತಪ್ಪೇನಿಲ್ಲ. ಯಾವುದೇ ಒಂದು ಧರ್ಮಸ್ಥಳ ಆಗಿರಲಿ, ಯಾವುದೇ ಸ್ಥಳಗಳಾಗಿರಲಿ, ಅದಕ್ಕೊಂದು ಮಾನ್ಯತೆ ಬರಬೇಕು ಅಂತಂದ್ರೆ ಒಂದಿಷ್ಟು ಶತಮಾನಗಳು, ಒಂದಿಷ್ಟು ವರ್ಷಗಳು ಹಿಡಿದಿರುತ್ತೆ. ಅಷ್ಟು ವರ್ಷಗಳಿಂದ ಆ ಧರ್ಮಸ್ಥಳ ಒಳ್ಳೆ ಹೆಸರು ಪಡ್ಕೊ ಬಂದಿದೆ. ಆ ಧರ್ಮಸ್ಥಳದಿಂದ ತುಂಬಾ ಜನಗಳಿಗೆ ಹೆಲ್ಪ್ ಆಗಿದೆ, ತುಂಬಾ ವಿಚಾರಗಳಿದಾವೆ. ಅದರಿಂದ ಮುಜರಾಯಿ ಇಲಾಖೆಯಲ್ಲಿ ಇರೋ ದೇವಸ್ಥಾನಗಳಿಂದ ಎಷ್ಟು ಕೋಟಿಗಳನ್ನ ನೀವು ತಗೋತಾ ಇದ್ದೀರಾ, ಎಷ್ಟು ದುಡ್ಡನ್ನ ಹೊಡಿತಾ ಇದ್ದೀರಾ ಸರ್ಕಾರದಿಂದ. ಧರ್ಮಸ್ಥಳದಿಂದ ಜೆನ್ಯೂನ್ ಏನೋ ಒಂದು ಆಗ್ತಾ ಇದೆ, ಅದನ್ನ ತಡಿಬೇಕು ಅಂತ ಎಲ್ಲಾ ಕಮ್ಯುನಿಸ್ಟ್ ಪಕ್ಷದಿಂದ ಹಿಡಿದು ಯಾರ್ಯಾರು ಹಿಂದೂ ಧರ್ಮ ವಿರೋಧಿಗಳಿದ್ದಾರೆ ಅವರೆಲ್ಲ ಕುತ್ಕೊಂಡು ಹಿಂದೂ ಧರ್ಮದ ವಿರುದ್ಧ, ಹಿಂದೂ ಧರ್ಮದ ದೇವಸ್ಥಾನ, ಹಿಂದೂ ಧರ್ಮದ ಪ್ರಾರ್ಥನಾ ಜಾಗದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ, ಎಲ್ಲರ ವಿರುದ್ಧನೂ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಕೊಂಡು ಅವಹೇಳನಕಾರಿಯಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ನಾವು ನಮ್ಮ ಧರ್ಮನ ಅವಮಾನ ಮಾಡ್ತಾ ಇದ್ರು, ಅದನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೋಬೇಕಾ? ಇದಕ್ಕೆ ಸರ್ಕಾರ ನೇರ ಹೊಣೆ ಆಗುತ್ತೆ. ಇವರು ಕುತ್ಕೊಂಡು ಧರ್ಮಸ್ಥಳದ ವಿರುದ್ಧ, ದೇವಸ್ಥಾನದ ವಿರುದ್ಧ, ದೇವಸ್ಥಾನಕ್ಕೆ JCB ನುಗ್ಗಿಸ್ಬಿಡ್ತೀವಿ ಅಂತ ಮಾತಾಡೋರ್ನೆಲ್ಲ ಸುಮ್ಮನೆ ಬಿಡ್ಕಂತ ಬಂತು ಈ ಕಾಂಗ್ರೆಸ್ ಸರ್ಕಾರ. ಇವರಿಗೆಲ್ಲ ಶಿಕ್ಷೆ ಕೊಡಿಸ್ಬೇಕು, ಅಥವಾ ಇವ್ರು ಈ ತರ ಮಾತಾಡೋರಿಗೆಲ್ಲ ಅರೆಸ್ಟ್ ಮಾಡಿಸ್ಬಿಟ್ಟು ಅವರಿಗೆ ವಾರ್ನಿಂಗ್ ಕೊಡ್ಬೇಕು ಅಂತಾನು ಅನ್ಸಿಲ್ಲ ಇವರಿಗೆ. ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟಿದ್ದು ಧರ್ಮಸ್ಥಳದ ವಿರುದ್ಧ ಕೆಟ್ಟದಾಗ ಮಾತಾಡಕ್ಕೆ? ಯಾವ್ದೋ ಒಂದು ವ್ಯಕ್ತಿ ವಿರುದ್ಧ, ನಾವು ರೆಸ್ಪೆಕ್ಟ್ ಕೊಡುವಂತ ವ್ಯಕ್ತಿ ವಿರುದ್ಧ ಕೆಟ್ಟದಾಗ ಮಾತಾಡಕ್ಕೆ ಯಾರು ಇವರಿಗೆಲ್ಲ ಹಕ್ಕು ಕೊಟ್ಟಿದ್ದು? ಯಾರು ಇವರಿಗೆ? ಯಾರೇ ಆಗಿರ್ಲಿ, ನಾವೇ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾವ್ದೋ ಒಂದು ವ್ಯಕ್ತಿ ಬಗ್ಗೆ, ಯಾವ್ದೋ ಒಂದು ಸ್ಥಳದ ಬಗ್ಗೆ, ದೇವಸ್ಥಾನದ ಬಗ್ಗೆ ಒಂದು ಪ್ರಪಗಂಡನ ಮಾಡ್ತೀವಿ ಅಂತಂದ್ರೆ ಎಷ್ಟು ದುರಹಂಕಾರ, ಎಷ್ಟು ಕೆಟ್ಟ ಧೈರ್ಯ, ಎಷ್ಟು ಸಿಸ್ಟಮ್ ಮೇಲೆ ಎಷ್ಟು ಇವರಿಗೆ ಸಿಸ್ಟಮ್ ಮೇಲೆ ಎಷ್ಟು ಇವ್ರಿಗೆ ಭಯ ಇಲ್ಲ ಅನ್ನೋದು ಇಲ್ಲೇ ಇಷ್ಟರಲ್ಲೇ ಗೊತ್ತಾಗುತ್ತೆ. ಇಂಥವ್ರಿಗೆ ಒಡೆದೇ ಪೂಜೆ ಮಾಡ್ಬೇಕಾ? ಇವತ್ತು ಧರ್ಮಸ್ಥಳದವ್ರು ಮಾತ್ರ ಈ ರೀತಿ ಮಾಡಿದ್ದಾರೆ, ಮುಂದೊಂದು ದಿವಸ ಹಿಂದೂಗಳೆಲ್ಲ ಒಂದಾಗಿ ಇವರಿಗೆಲ್ಲ ಸರಿಯಾಗಿ ಮಾಡ್ಬೇಕಾಗುತ್ತೆ. ಇದನ್ನ ಸರ್ಕಾರ ಯಾರ್ಯಾರು ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ತಡೆಯೋ ಪ್ರಯತ್ನ ಸರ್ಕಾರ ಮಾಡಬೇಕು. ಇದ್ರ ಬಗ್ಗೆ ತುಂಬಾ ಜನ ಇವಾಗ ಮಾತಾಡ್ಬೋದು, ಆ ಗ್ಯಾಂಗು ಈ ಗ್ಯಾಂಗು ಅದು ಇದು ಅಂತ. ನಿಮ್ದೇವ್ ಗ್ಯಾಂಗು? ನಿಮ್ದೇವ್ ಗ್ಯಾಂಗು? ನಿಮ್ದು ಕೆಟ್ಟ ಅಪಪ್ರಚಾರ ಮಾಡೋ ಗ್ಯಾಂಗ್ ನಿಮ್ದು. ಈ ಅಪಪ್ರಚಾರ ಮಾಡೋ ಗ್ಯಾಂಗಿಗೆ ಇಷ್ಟೇ ಅಲ್ಲ, ತುಂಬಾ ಇದೆ ಇನ್ನು ಅನುಭವಿಸ್ಬೇಕಾಗಿರೋದು. ಇದೇ ರೀತಿ SIT ತನಿಖೆ ಆಗಿ ಜಡ್ಜ್ಮೆಂಟ್ ಬರೋವರೆಗೂ ಸುಮ್ಮನಿರದೆ ಇದೇ ರೀತಿ ಮಾಡ್ತಾ ಇದ್ರೆ ಇನ್ನು ತುಂಬಾ ಆಗುತ್ತೆ. ಹಿಂದೂಗಳೆಲ್ಲ ಒಂದಾದ್ರೆ ಮಾತ್ರ ನಿಮ್ಮ ಪಾಡು. ನಾನು ಅವತ್ತೇ ಹೇಳಿದ್ದೆ, ಹಿಂದೂಗಳ ಒಂದಾದ್ರೆ ನಿಮ್ ಕತೆ ಚೆನ್ನಾಗಿರಲ್ಲ ಅಂತ ಅವತ್ತೇ ಹೇಳಿದ್ದೆ. ಹೆಂಗ್ರಿ ಒಬ್ರು ನಮ್ಮ ಧರ್ಮದ ನಮ್ಮ ಪ್ರಾರ್ಥನಾ ಜಾಗ ಏನಿದೆ, ಆ ಜಾಗಕ್ಕೆ ಅವಮಾನ ಮಾಡ್ತಾ ಇದ್ರು ಹಿಂದೂಗಳು ಸುಮ್ಮನಿರ್ಬೇಕಾ? ಹಿಂದೂಗಳು ಗಲಾಟೆ ಮಾಡಿದಾರೆ ಅಷ್ಟೇ, ಬೇರೆ ಧರ್ಮದವರಾಗಿದ್ರೆ ಕೊಂದೇ ಆಗ್ತಿದ್ರು. ನಡೆದಿದ್ದಾವೆ ನಮ್ಮ ದೇಶದಲ್ಲಿ, ಗೊತ್ತು. ರಾಜಸ್ಥಾನದಲ್ಲಿ ಏನಾಗಿದೆ, ಒಬ್ಬ ಟೈಲರ್ನ ಏನ್ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಹಿಂದೂಗಳು ಆತರ ಮಾಡಿಲ್ಲ. ನೀವು ಮಾಡ್ತಾರ ತಪ್ಪು, ನಮ್ಮ ಧರ್ಮಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳಿದ್ದಾರೆ.
ಅಷ್ಟೇ. ಇದೆಲ್ಲ ಇದೇ ರೀತಿ ನೀವು ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮದ ದೇವಸ್ಥಾನಗಳ ವಿರುದ್ಧ ಇದೇ ರೀತಿ ಅಪಪ್ರಚಾರ ಮಾಡ್ತಾ ಇದ್ರೆ, ಸತ್ಯ ಇದ್ರೆ ಓಕೆ, ಅಪಪ್ರಚಾರ ಮಾಡ್ತಾ ಇದ್ರೆ ಇದೆಲ್ಲ ಇನ್ನೂ ಹೆಚ್ಚಿಂದಾಗುತ್ತೆ. ಹುಷಾರಾಗಿರಿ.